ಐವರ ಕಾಂತೆ ಎನಿಸೆ ಚಿಂತೆ ಕಳೆದ ಪರಿಭವ ಸವಿಸಿದೆ ಜೀವ ಕಳೆದ ಪರಿಭವ ಸವಿಸಿದೆ ಜೀವ ಮೇಷ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಕೃಷ್ಣ ಹೇ ವಾಸುದೇವ ದೀನ ದಯಾನಿಧಿ ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾದ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು ಕದ್ದ ಕಳ್ಳಿನಂತೆ ಕಾಡಿಂದ ಕಾಲಿಗೆ ಅಳಿದೆನು ಹೇ ದಯಾನಿಧಿ ಈ ದ್ರೌಪದಿ ಅಣೆಬರದಲ್ಲಿ ಇನ್ನು ಏನು ಸಹ ಬರೆದಿರುವೆ ದೇವ ಇನ್ನು ಏನು ಸಹ ಬರೆದಿರುವೆ ಪ್ರಿಯ ಪಾಂಚಾಲಿ ಇವಳೇಕೆ ಈ ಚಿಂತಾಮಗ್ನಳಾಗಿರುವಳು? ಏಕೆ ಚಿಂತಿತೆ ಧ್ರುವನಂದಿನಿ? ಏಕೆ ಚಿಂತಿತೆ ಧ್ರುವನಂದಿನಿ? ನಡೆದು ಗೆಲ್ಲುವೆ, ನಾ ನಡೆದು ಗೆಲ್ಲುವೆ, ನಾ ನಡೆದು ಗೆಲ್ಲುವೆ. ಪಾಂಚಾಲಿ ಏಕೆ ಚಿಂತಿಗೆ ಬಲವಂತಿನಿ? ಏಕೆ ಚಿಂತಿಗೆ ಬಲವಂತಿನಿ? ಭಯ ಬಿಡು ಜಲವದಳು ನಡೆದು ಗೆಲ್ಲುವೆ, ನಾ ನಡೆದು ಗೆಲ್ಲುವೆ, ನಾ ನಡೆದು ಗೆಲ್ಲುವೆ. ವಿಪಿನವಾದ ಭವನೆಯ ಮರೆಯುವುದೇ ಹೆಸರುಡೆಯೇ? ವಿಪಿನವಾದ ಭವನೆಯ ಮರೆಯುವುದೇ ಹೆಸರುಡೆ? ನಡುಮದ ನಡುಮದ ಮನುಮದ ನಡುಮದ. ಏಕೆ ಚಿಂತಿತೆ ಧ್ರುವನಂದಿನಿ? ಏಕೆ ಚಿಂತಿತೆ ಧ್ರುವನಂದಿನಿ? ಭಯ ಬಿಡು ಜಲವದಳು ನಡೆದು ಗೆಲ್ಲುವೆ, ನಾ ನಡೆದು ಗೆಲ್ಲುವೆ, ನಾ ನಡೆದು ಗೆಲ್ಲುವೆ. ಪಾಂಚಾಲಿ ಪ್ರಿಯ ಪಾಂಚಾಲಿ ಇವಳೇಕೆ ಚಿಂತಾಮಗ್ನಳಾಗಿರುವಳು? ಏಕೆ ಏನಾಯಿತು? ನಿಷ್ಕರಣವಾಗಿ ಹೇಳುತ್ತಿರುವೆಯಲ್ಲ. ಯಾರದು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ದುರ್ವಾಕ್ಯಗಳನ್ನು ಆಡಿದರೆ ನೀವು ಅವರಿಗೆ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಲೇಬೇಕು. ಆತ್ಮ ಗೌರವವನ್ನು ರಕ್ಷಿಸಲು ಅವರು ಇತರನ್ನು ಆಶ್ರಯಿಸಲೇಬೇಕು. ಹೇ ವಾಸುದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನು ಸೃಷ್ಟಿಸಿದೆ ದೇವ, ಏಕೆ ತಾನು ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಮತ್ತು ಸ್ವರೂಪರಾದ ಆಹಾ, ಪತ್ನಿಯನ್ನು ಜೂಟದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರೆ ಪತಿಗಳು ತಪಸ್ಸು
ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು. ಈ ದಿನ ದುಃಖಿಸಲು ಕಾರಣವನ್ನು ತಿಳಿಸಬಾರದೆ? ಏನು ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೇನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರು. ನಿಮ್ಮಣ್ಣನ ಆಜ್ಞೆ ಹೊರತಾಗಿ ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳೇನು ಕೇಳಿ ಸ್ವಾಮಿ. ಈ ದಿನ ಅಷ್ಟನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ನಕ್ಕು, ಇನ್ನೇನು ಸಂಧಿಯಾಗುವುದು, ಹೀಗಲಾದರೂ ಈ ನಿನ್ನ ಗುಡಿಬಿಡಿಯನ್ನು ಕಟ್ಟಿವೆಯೋ ಇಲ್ಲವೋ ಎಂದು ಕೇಳಿ ನಕ್ಕಳು ಸ್ವಾಮಿ. ಏನು ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಶ್ರೀಕೃಷ್ಣ ಪರಮಾತ್ಮರು. ಗೋಪಿಕಾಂಗಣ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರಕ್ಕಿಂದ ಹಿಂದಿರಿದಾಗಲೇ ಈಗಾಗಬಹುದೆಂದು ಭಾವಿಸಿದನು. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆನು ಸ್ವಾಮಿ. ಏನೆಂದು? ಎಲೇ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಮುಚ್ಚಿದ ಬಿಡಿಯನ್ನು ಕಟ್ಟಿವೇನೇ ಎಂದು ಸ್ವಾಮಿ. ಬಾಪು ಬಾಪು ಪಾಂಚಾಲಿ, ನೀನು ಚತುರಳು, ಮಹಾ ಚತುರಳು. ಬಾಪ್ರೇಮ ನನ್ನನ್ನು ಆಲಂಗಿಸು. ಪ್ರಾಣೇಶ್ವರ, ಪಾಂಚಾಲಿ, ನೀನು ಚತುರಳು, ಮಹಾ ಚತುರಳು. ನೀನು ನಮ್ಮ ಸಂಗಡ ಕದನಾಟದಲ್ಲೇ ನಿನ್ನ ಚತುರತೆಯನ್ನು ಮುಗಿಸುತ್ತೆ ಎಂದು ಭಾವಿಸಿದರು. ಪ್ರಾಣೇಶ್ವರ, ನೆನಪಿದೆ ಸ್ವಾಮಿ. ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ನೀವು ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ನೀವೇ ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾವಾಕ್ಯಗಳನ್ನು ಕೇಳಬೇಕಿದೆ ಪಾಂಚಾಲಿ.
ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏನಿಯಲ್ಲ ಈ ಪ್ರಚಂಡ ಭೀಮನು. ಆಹಾ, ಹೇಳುವುದು ಮಾತ್ರ ಅಲ್ಲ ಸ್ವಾಮಿ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆಯು. ಆದ್ರೆ ಏನು ಮಾಡುವುದು, ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ಕೇಳಿಸಬೇಡ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ನಾನು ಯುದ್ಧವನ್ನು ಬಹಳ ಆತುರದಿಂದ ಎದುರಿಸುವೆನು. ಧರ್ಮಪಾಲಾಯನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸುವುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸುವುದಿಲ್ಲ, ಕ್ಷಮಿಸುವುದಿಲ್ಲ. ದಿಕ್ಪಾಲಕರು ಮಕ್ಕಳಿಕ್ಕಿ ದುರುಳ ಕೌರವರ ಸೆಡೆಬಡಿ ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ, ವಿಕಾದಿ ವಿರೋಧಿ ದುರಂತರ, ವಿಕಾದಿ ವಿರೋಧಿ ದುರಂತರ, ಜಯಿಸುವೆ ಕುರುವಂಶವ, ಕುರುವಂಶವ, ಕುರುವಂಶವ. ಪಾಪಿಗಳ ಕೊಲ್ಲುವೆ ಪಡ ಪಡ, ದುಷ್ಟರ ಗೆಲ್ಲುವೆ ಪಡ ಬಲೆ. ಪಾಪಿಗಳ ಕೊಲ್ಲುವೆ ಪಡ ಪಡ, ದುರುಡರ ಗೆಲ್ಲುವೆ ಬಲೆ ಬಲೆ. ದುರದರ ಪುಡಿ ಪುಡಿ ಕೈದು, ದುರದರ ಪುಡಿ ಪುಡಿ ಕೈದು, ಜಯಿಸುವೆ ಕುರುವಂಶವ, ಕುರುವಂಶವ, ಕುರುವಂಶವ. ಸ್ವಾಮಿ, ಜಗಕ್ಕೆಲ್ಲ ನೀನೇ ಪುರುಷೋತ್ತಮ, ಪಾಂಡವರ ನೀಸಲಹೋ ಪರಮಾತ್ಮನೇ, ಪಾಂಡವರ ನೀಸಲಹೋ ಪರಮಾತ್ಮನೇ, ಪಾಂಡವರ ನೀಸಲಹೋ ಪರಮಾತ್ಮನೇ. ಪಾಂಡವರ ನೀಸಲಹೋ ಪರಮಾತ್ಮನೇ, ಯಶೋದಾ ಕಿಶೋರ ಪ್ರಭು ಮಾಧವ, ದೇವಾದಿ ದೇವಾದಿ ಮಾಧವ, ದೇವಾದಿ ದೇವಾದಿ ಮಾಧವ. ಸೂರ್ಯ ಚಂದ್ರಾದಿಗಳು ನೀನಲ್ಲವೇ, ಸೂರ್ಯ ಚಂದ್ರಾದಿಗಳು ನೀನಲ್ಲವೇ, ಭೂಮಿ ಆಕಾಶವು ನಿನ್ನದಲ್ಲವೇ, ಭೂಮಿ ಆಕಾಶವು ನಿನ್ನದಲ್ಲವೇ, ಭೂಮಿ ಆಕಾಶವು ನಿನ್ನದಲ್ಲವೇ. ಭೂಮಿ ಆಕಾಶವು ನಿನ್ನದಲ್ಲವೇ, ಯಶೋದಾ ಕಿಶೋರ ಪ್ರಭು ಮಾಧವ, ದೇವಾದಿ ದೇವಾದಿ ಮಾಧವ, ದೇವಾದಿ ದೇವಾದಿ ಮಾಧವ, ಮಾಧವ.
ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿರುವುದು. ಸಹೋದರ, ನನ್ನ ಮೇಲೆ ಕೋಪವೇ ತಮ್ಮ? ಕೋಪವೂ ಇಲ್ಲ, ತಾಪವೂ ಇಲ್ಲ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೋದರಗಳು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೆ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿದ್ದೆನು. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆನು. ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಿಗೆ ಹೋಗಿ ಸಂಧಿ ಆಚರಣೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರುವುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ಕೇಳುವುದಿಲ್ಲ. ನಾನು ಮತ್ತು ನನ್ನ ಈ ಕಥೆ ಈಗದ ಜಗದ ಮಹಾಯುಧ, ಈಗದ ಜಗದ ಮಹಾಯುಧ, ಈಗದ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾವ ತಗೊಳ್ಳಿ. ನನಗೆ ತೋಚಿದ್ದನ್ನು ನಾನು ಮಾಡಬೇಕು. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ದುಡುಕೆ ಸಮರ ಬಯಸುವುದನ್ನು ಚಿತ್ತ. ಸಹೋದರ, ದುಡುಕೆ ಸಮರ ಬಯಸುವುದನ್ನು ಚಿತ್ತ. ಬಿಡು ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ಮಡದಿನ ಚಾಲಿಯ ಬಿರುಮುಡಿ ಶಾಪವೋ ಪಾಂಚಾಲಿ, ಬಿರುಮುಡಿ ಶಾಪವೋ ಮಡದಿ ಸಂಪಾಲಿಯ ಗಿರಿಯ ದಾತರ ನರಳಿಸದಿರುವುದೇ. ಗುರು ಸಂಜಾತರ ನರಳಿಸದಿರುವುದೇ. ಸಹೋದರ, ತಾಳಿದವನ ಮುಂದೆ ಬಾಳೆಹಣ್ಣು ಎಂದ. ಸಹೋದರ, ತಾಳಿದವನ ಮುಂದೆ ಬಾಳೆಹಣ್ಣು ಎಂದ. ಹಿರಿಯರ ವಾಣಿಯ ಮರೆಯುವುದನ್ನಂದಿದ. ಸಹೋದರ, ಹಿರಿಯರ ವಾಣಿಯ ಮರೆಯುವುದನ್ನಂದಿದ. ಬಿಡು ಕೋಪವ ಮನದೆ ಅನುಜ,
ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತರಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತವಾದದ್ದು. ಆಹಾ, ಧರ್ಮವೆಂದು ಅಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಅನುಚಿತವೇ ಅಲ್ಲವೇ ಸ್ವಾಮಿ? ಯುದ್ಧವು ಶಾಂತಿ ರಕ್ಷಣೆಯ ಕ್ಷತ್ರಿಯ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮ ಎಂಬುದು ನೀನಿನ್ನೂ ತಿಳಿದಿಲ್ಲ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂತರಿತೆಯ ತರುಣಿ ಏತಗೆ ಇದು ಗುಡವ ಧರ್ಮದ ನಮ್ಮಯ ನಿರ್ಮಲ ಧರ್ಮದ ನಮ್ಮಯ ನಿರ್ಮಲ ಬಾಸುವು ಮೀರುವುದನುಚಿತ ಪರಿಚಿತತೆ ನುಡಿಯ ಮೀರುವುದನುಚಿತ ಪರಿಚಿತತೆ ನುಡಿಯ ಸಹಿಪುದು ಮನದನು ತಾಪವದನು ಸಹಿಪುದು ಮನದನು ತಾಪವದನು ಧರ್ಮದಿಂದ ಕಾರ್ಯವ ಸಾಧಿಸ ಕೋಮಲ ಹೃದಯ ಕರಗಲು ಪಾಂಚಾಲಿ, ಧರ್ಮದಿಂದ ಕಾರ್ಯವ ಸಾಧಿಸ ಕೋಮಲ ಹೃದಯ ಕರಗಲು ಸಾರ ಸಾಕ್ಷಿ ನೀನರಿಯದ ಈ ಪರಿ ಸಾರ ಸಾಕ್ಷಿ ನೀನರಿಯದ ಈ ಪರಿ ಏಕೆಂದು ನೀನಿಂದು ವಿಕೋಪಪಡುವೆ ಏಕೆಂದು ನೀನಿಂದು ವಿಕೋಪಪಡುವೆ ಮಾನಿನಿ ಮನದ ವೇದನೆ ಸಮಯವಿದೆಂತರಿದಯ ತರುಣಿ ಏತಗೆ ದುಗುಡವೋ 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 ಪಾಂಚಾಲಿ ಹೇಳುವೆ ಧರ್ಮವೆಂದು ಅಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಅನುಚಿತವೇ ಆಗಿದೆ ಅಲ್ಲವೇ ಸ್ವಾಮಿ? ಯುದ್ಧವು ಶಾಂತ ರಕ್ಷಣೆಯ ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ಪ್ರಾಣೇಶ್ವರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನಗೊಳಿಸಿದಿರಿ. ಈಗ ಮತ್ತೆ ಶ್ರೀಕೃಷ್ಣ ಪರಮಾತ್ಮನನ್ನು ಎಂದಿಗೆ ಶಿಕ್ಷೆ ಗುಡಿ ಮಾಡು ಎನ್ನುವುದೇ ನನ್ನ ಚಿಂತೆಯಾಗಿದೆ ಸ್ವಾಮಿ. ಜಯ ಜಯ ಶ್ರೀಕೃಷ್ಣ. ಏನಿದು ಕೋಲಾಹಲ? ಜಯ ಜಯ ಶ್ರೀಕೃಷ್ಣ. ಜಯ ಜಯ ಯದುಪತಿ. ಅರ್ಜುನ, ಪರಮಾತ್ಮನಿಗೆ ಅಣ್ಣ! ಗೊತ್ತಿರೋರು. ನಾನಿನ್ನು ಹೊರಡುವೆನು. ಸಂಧಿಯ ಫಲಾಫಲಗಳನ್ನು ಕೇಳೋದ್ರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪುರುಷವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಮೊದಲು ಸಹೋದರ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ಪಾಂಡಪುತ್ರರ ಪ್ರಾಣಗಳನ್ನು ಸ್ವೀಕರಿಸು ಪರಮಾತ್ಮ. ಕೃಷ್ಣ, ನಂದು ಅದೇ. ಭೀಮಸೇನ, ನಿನಗೂ ಮಂಗಳವಾಗಲಿ. ಹೋದ ಕಾರ್ಯವೇನಾಯ್ತು ಹೋದವನ್ಯಾರು? ಪರಮಾತ್ಮ? ಕೃಷ್ಣನಲ್ಲವೇ ಧರ್ಮನಂದನ? ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು. ಓ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಇವರ ಇಚ್ಛೆಯಂತೆ ಇವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ನಮ್ಮಣ್ಣನ ಮಾತನ್ನು ಕೇಳಿರಿ, ನಂತರ ನಿಮ್ಮ ವಿಷಂತೆ ಮಾಡಿಕೊಳ್ಳಿ. ನಿಮ್ಮಣ್ಣನ ಮಾತು ಮುಗಿಯದಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗಿರುತ್ತದೆ. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ನಿನ್ನ ಸಮಸ್ಯೆಯ ಮಾತು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನ ಕೈಗೆ ಬೆಳೆ
ಕಳಿಸಿದೆ. ಈಗ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆ ಹೊರಟಿರುವೆಯಾ? ಯಾಗವಾಗಲಿ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಬಂಧಾರಣೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತವಾದ ನಿಕಟ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಜನಾರ್ದನ, ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನು ಸಹ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ದುರ್ವಾರ್ಧನೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆ. ಕೃಷ್ಣ, ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಈ ಅಪುರುಷ ವರ್ತನೆಯ ಫಲವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನಿ, ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇನನ್ನು ತೀರಿಸಿಬಿಡುವೆನು. ನಿಲ್ಲಯ ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿಯೇ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಈ ಸಂಧಿಯ ಸುದ್ದಿಯು ನಮಗೊಪ್ಪದು. ನೀನು ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ಸುಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧ್ಯಾಗುವುದು. ಏನು ಕೃಷ್ಣ, ಏನು ಆ ಸಂದೇಶ? ಆಹಾ, ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲವಯ್ಯ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರ ಇಡು, ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಅರ್ಜುನ ಅಣ್ಣ, ಕ್ಷಣಕಾಲ ನೀ ಕಥೆ ನೀಡಿದಿರು. ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಓ, ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಾನು ಎಂದಾರು ನಿಮ್ಮ ಮಾತನ್ನು ಮೀರಿರುವೆನೆ? ಹಾಗಾದರೆ ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನಣ್ಣ, ಇದೇನು ಪರಿಹಾಸ್ಯವೇ? ಸಂತಪಿಸುವೆ ಏಕೆ ಸೋದರಿ, ಎಂದಿಹುದೋ ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ ಗುರು ರಾಜ ಸಭೆಯೊಳು ದುರುಳದು ಸ್ಯಾಸನ.
ಸಹೋದರಿ, ಶತ್ರುಗಳ ಎಡೆಮುರಿಯನ್ನು ಬಿಡಿಸಲಿ ನೀನು ಮಹಾಪಂಡಿತೆ ಅಂತೆ. ಹಾಗೆ ಅದರಿಂದ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದಿಲ್ಲವೋ ನೋಡೋಣ. ಭೀಮಸೇನ, ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಕೃಷ್ಣನ ಅಪೇಕ್ಷೆಯಂತೆ ನನ್ನ ಈ ಕಲೆಗಳನ್ನು ಬಂಧಿಸು. ಅಬ್ಬಾ, ಈಗ ಸಮಾಧಾನ ಆಯ್ತು. ಈಗ ಕೇಳಿರಿ ಎಲ್ಲರೂ, ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಧಿಕ್ಕಾರವನ್ನು ಸಹಿಸೇನು, ಕುಟಿಲದರ ಧಿಕ್ಕಾರವನ್ನು ಸಹಿಸೇನು, ಕುಟಿಲದರ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೇನು, ಧಿಕ್ಕಾರವನ್ನು ಸಹಿಸೇನು, ಕುಟಿಲದರ ಧಿಕ್ಕಾರವನ್ನು ಸಹಿಸೇನು, ಕುಟಿಲದರ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೇನು. ಯಾರು ಮಾಡೋರು ಭೀಮಸೇನ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಇಂತಹ ಸಾಹಸವನ್ನು ಮಾಡಿದನು. ಇಂತಹ ಸಾಹಸ ಅವರಲ್ಲದೆ ಮತ್ತಾರು ಮಾಡುವರು? ಪಾಂಚಾಲಿ, ನನ್ನ ಈ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಪುಣ್ಯ ಕೌರವರು ಈ ರೀತಿ ಅವಮಾನಿಸಿದರೆ ಸಹೋದರರೇ, ಇದಕ್ಕೆ ನಿಮ್ಮ ಉತ್ತರವೇನು? ಅಣ್ಣ, ಕೈ ಬೀಸಿ ಕರೆಯುತ್ತಿರುವ ಘೋರ ರಣರಂಗದಲ್ಲಿ ಆ ಕೌರವರನ್ನೆಲ್ಲ ದಹಿಸಿ ಅಪಮಾನಕ್ಕೆ ತಕ್ಕ ಶಾಸ್ತಿಯನ್ನು ಮಾಡುವೆನು. ಆಹಾ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ತನ್ನ ಕಡೆಯ ನಿರ್ಧಾರವನ್ನು ಹೇಳಿಲ್ಲ. ಈ ಸಂದೇಶಕ್ಕೆ ಇರುವುದು ಒಂದೇ ಉತ್ತರ, ಅದು ಯುದ್ಧ. ನಾವೆಲ್ಲರೂ ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ಈ ಯುದ್ಧವನ್ನು ಎಂದಿಗೂ ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನೆಂದು. ಪಾಂಚಾಲಿ, ನನ್ನ ಈ ಕರಗಳನ್ನು ಬಿಚ್ಚು. ಬಿಚ್ಚುದಿಲ್ಲ ಸ್ವಾಮಿ. ಅಗ್ರಜ, ನೀವಾದರೂ ಬಿಚ್ಚು. ಧನಂಜಯ, ನೀನಾದರೂ ಬಿಚ್ಚು.
ಕೃಷ್ಣ ನೀವಾದರೂ ಬಿಚ್ಚಿ. ಓಂ ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚುಕೊಳ್ಳೋಣ. ಎಲ್ಲಿ ಎಲ್ಲಿ ನನ್ನ ಕಥೆ? ಅಣ್ಣ ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದಲೇ ಜನಿಸಿದ್ದು ನಿಜವಾದರೆ, ವೀರ ಮಾತೆ ಕುಂತಿ ಮಾತೆಯ ಸನ್ಮಾನ ಮಾಡಿದ ಸತ್ಯವಾದರೆ, ನಾಳೆ ಯುದ್ಧ ರಂಗದಲ್ಲಿ ಕೌರವರ 99 ಮಂದಿ ಸಹೋದರನ್ನು ಸಮೂಲವಾಗಿ ನಾಶ ಮಾಡಿ ದುಶ್ಯಾಸನ ವಕ್ತದ ಬಗೆದು ಅವನ ಗುಂಡಿಗೆ ಎಪಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿ ಹಾಕುತ್ತದೆ. ನಂತರ ದರ್ಪಿತ ದುರ್ಯೋಧನ ತೊಡೆಯ ನನ್ನೀ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಹೊತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ನಿನ್ನ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಪರಮಾತ್ಮ ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಪರಿಪಾಲಿಸುತ್ತಿರುವ ನೀನು ಖಂಡಿತವಾಗಿಯೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿದಿರಲೇಬೇಕು. ಈ ಸಂದೇಹದ ಅಂಧಕಾರದಿಂದ ಉದ್ಧಾರ ಮಾಡೋ ಪರಮಾತ್ಮ. ಸಪ್ತಾಶ್ವರರಥವರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವೋ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ. ಹರಿಯಲಾರದ ಘೋರಸಂ ದೇಹಲಾಪಿಯನ್ನುಳಿದಿದೇನಾ ಹರಿಯಲಾರದ ಘೋರಸಂ ದೇಹಲಾಪಿಯನ್ನುಳಿದಿದೇನಾ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಭಾಸ್ಕರ. ಬಂಧು ಬಾಂಧವರೆಂಬ ಪಾಠಕ್ಕೆ ನಂದು ಸಿಲುಕಿದೆ ನಿಂದು ನಾನು
ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದೋರ ಸಂದೇಹಲಾತಿಯೈ ಮುಳುಗಿದೇನ ಮಂದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ಭಗವಾನ್ ಸೂರ್ಯದೇವಾಯ ನಮಃ ಓಂ ಶ್ರೀ ಭಗವಾನ್ ಸೂರ್ಯದೇವಾಯ ನಮಃ ಓಂ ಶ್ರೀ ಭಗವಾನ್ ಸೂರ್ಯದೇವಾಯ ನಮಃ ಕರ್ಣ. ಓಂ ಶ್ರೀ ಕಂದ, ಯಾರು ನನ್ನ ಏಕಾಗ್ರತೆ ಭಂಗಪಡಿಸಿದ ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರು ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯೂ ನಾನು. ಈ ನಿರ್ಭಾಗ್ಯನು ಕುಂತಿ ಎನ್ನುವರು ಕಂದ. ಅಮ್ಮ, ನನ್ನ ಹೆತ್ತ ತಾಯಿ, ಅಮ್ಮ, ನಿನ್ನ ದರ್ಶನವಾದ ದಿನವೇ ಮಹಾಸು ದಿನವಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿದೆ ಕುವರನ ಕರುಣೆಯ ತೋರಿದೆ ಕುವರನ ಜನಿಸಿದ ಮರುಕ್ಷಣವೇ ಜಲಗಸಗೆ ಅಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಗಸಗೆ ಅಂತೆ ಮಧುರಮನಾಗ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಮಾಡಿದ ಪರಾಧ ಏನದು ತಾಯಿ ನಾ ಮಾಡಿದ ಪರಾಧ ಏನದು ತಾಯಿ ಅಕ್ಷಮ್ಯವೇ ಅಕ್ಷಮ್ಯವೇ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಇವರ ಮಾತು ನಿನಗಿದು ಬೇಡವೇ ಅಮ್ಮ
ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜನನೇ ಅಮ್ಮ. ಕುಮಾರ, ಅಮ್ಮ ಕೀರ್ತಿಶಾಲಿ ಕುಮಾರ. ಎಂತ ಕೀರ್ತಿ ಅಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ಅಮ್ಮ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಅಮ್ಮ ಎಷ್ಟು ಪ್ರೀತಿ ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಮನುಷ್ಯನಾದು ಆ ಕ್ರೂರ ಮೃಗಗಳಿಗಿಂತ ಕಡೆಯಾದನೆ ತಾಯಿ ಅಮ್ಮ. ಈ ಪಾಂಡವರ ಮಹಾವಂಶಕ್ಕಿಂತ ಕಿತ್ತು ಈ ವಿಭಿನ್ನ ಪ್ರಪಂಚದಲ್ಲಿ ಬಿಟ್ಟೆ ಯಾಕೆ ತಾಯಿ? ಸೋದರ ಕರುಣಾರ್ಜುನರ ವಾತ್ಸಲ್ಯವನ್ನು ನಾಶ ಮಾಡಿ ಅಮ್ಮ ನಮ್ಮೀರ್ವರಲ್ಲಿ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದ್ವಿ ಅಮ್ಮ? ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ನೀನು ಬಂದು ಒಂದೇ ಒಂದು ಮಾತಿನಿಂದ ಕರ್ಣನಿಗೆ ಜನ್ಮ ಕೊಟ್ಟವಳು ನಾನೇ ಎಂದು ಹೇಳಿ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಹೇಳು ತಾಯಿ, ಏಕೆ ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು, ನೀನು ಆ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನನ್ನ ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ?
ಅಮ್ಮ ನೀನು ಹೀಗೆಲ್ಲ ಮಾತನಾಡ್ದು ಮಗನೇ. ಮೊದಲೇ ನೊಂದಿರು ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಕಂದ ಶೂಲದಂತೆ ಕುಮಾರ. ಅಮ್ಮ ಕಂದ, ಅಮ್ಮ ನೀನು ಇದುವರೆಗೆ ಜೀವಿಸಿದ ವಿಚಾರವೇ ನನಗೆ ಅಮ್ಮ ನೀನು ಬಾಲ್ಯದಿಂದ ಅದೆಷ್ಟು ನೋವು ನನ್ನ ಬಿಟ್ಟು ಅದೆಷ್ಟು ಕಷ್ಟ ಅನುಭವಿಸಿದವಳ ಕಾರಣಲ್ಲ. ಅಮ್ಮ ಕುಮಾರ, ಅಮ್ಮ ನೀನು ಜೀವಿಸಿರೋ ವಿಚಾರ ಈಗ ತಾನೇ ಶ್ರೀಕೃಷ್ಣನು ತಿಳಿಸಿದರು ಮಗನೇ. ಕುಮಾರ, ಅಮ್ಮ ಈ ಪಾಪಿ ತಾಯಿಯನ್ನು ಮನ್ನಿಸು ಕಂದ, ಮನ್ನಿಸು. ಅಮ್ಮ ಈ ರೀತಿ ಮಾತನಾಡುವುದು ಮಗನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾಯಿ ಮಾಡುವೆ? ಅಲ್ಲದೆ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು? ಬಿಡಮ್ಮ ನಿನ್ನ ಈ ಪಾಪಿಕರ್ಣನಿಗೆ ಅಂತಹ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ? ಕುಮಾರ, ಅಮ್ಮ ಕಂದ, ಅಮ್ಮ ಆಗಿದ್ದು ಹಾಗೆ ಹೋಯಿತು. ಹೀಗಲಾದರೂ ನಿನ್ನ ಸಹೋದರ ಸೇರು ಬಾ ಕಂದ. ಅಮ್ಮ ಆ ಕೌರವರೊಡನೆ ಮಾತ್ರ ಸೇರಬೇಡ ಕಂದ, ಮಾತ್ರ ಸೇರಬೇಡ. ಇದು ಸೌಭಾಗ್ಯ ದಾನ ಮಾಡು ಮಗನೇ, ಸೌಭಾಗ್ಯ ದಾನ ಮಾಡು. ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ನನ್ನ ಸ್ವಾಮಿಯ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಅಮ್ಮ ಹಾಗಲ್ಲ ಕಂದ, ನಾನು ನಿನ್ನ ಹೆತ್ತ ತಾಯಿಯಲ್ಲವೇ ಮಗನೇ. ಹೌದಮ್ಮ. ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತೇವೆ. ಆ ಪಾಂಡವರಲ್ಲಿ ವೈರವನ್ನು ಕಳೆ ಕಂದ. ಅಮ್ಮ ನೀನು ವೀರಮಾತೆ, ನೀನೇ ಹೇಳು. ಆ ಪೊರೆದಾತನನ್ನು ತೊರೆಯುವುದೇ ಇದರಿಂದ? ಅಮ್ಮ ನೀನು ವೀರ. ಅಮ್ಮ ಆ ಪೊರೆದಾತನನ್ನು ತೊರೆದರೆ ನಾನು ನರಕಕ್ಕೆ ಬೀಳದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿರಲಿ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆ ಮಾಡುತ್ತಾಯಿ, ನೀನೇ ಹಿತಬೋಧನೆ ಮಾಡು. ನಿಜ ಕಂದ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ ಮಗನೇ? ಅಮ್ಮ ಇದುವರೆಗೂ ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ? ಇದುವರೆಗೂ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಕುಮಾರ, ನೀನು ಎಳೆಯತನದಲ್ಲಿ ನಿಷ್ಕರ್ಣಿಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಬಾಡಿ ಒಣಗಿ ಹೋಗಿರುವುದು, ಅದು ಪುನಃ ಚಿಗುರುವುದೇ? ಮಮ ಪ್ರಾಣಾಯು ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಇದು? ಬಿಡಮ್ಮ ನಿನ್ನ ವ್ಯಥೆಯನ್ನು. ವ್ಯಥೆ ಕುಮಾರ. ಅಮ್ಮ ಕಂದ, ಅಮ್ಮ ಲೋಕೈಕ ವೀರನಾದ ನೀನು ಹಾಗೂ ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನೇ ಸಾಧಿಸುತ್ತಿರುವಾಗ ಹೆತ್ತ ತಾಯಿಯಾದ ನಾನು ಚಿಂತಿಸದೆ ಹೇಗೆ ಇರಲಿ ಮಗನೇ, ಹೇಗೆ ಇರಲಿ? ಕುಮಾರ, ಹೋಗಲಿ ಕಂದ. ನಾಳಿನ ಯುದ್ಧದಲ್ಲಾದರೂ ಪರಹನ್ಮುಖನಾಗು ಕಂದ. ಅಮ್ಮ ಹೇ ಕರ್ಣನು ಅಂತಹ ನೀಚನಲ್ಲ. ನಾನು ಜೀವಿಸಿರೋ ತನಕ ನನ್ನ ಸ್ವಾಮಿಗೋಸ್ಕರ ಹೋರಾಡಿ ಮಡಿಯುವೆನು. ಅಮ್ಮ ಆತನು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ?
ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ನೋಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ಸರ್ವತಾಗಲಾರದಮ್ಮ. ನಾನು ಪರಾನ್ಮುಖನಾಗಲಾರೆ ಕುಮಾರ, ಅಮ್ಮ. ಹೋಗಲಿ ಕಂದ, ಅಮ್ಮ. ಹೋಗಲಿ ಮಗನೇ. ನಾಳಿನ ಯುದ್ಧರಂಗದಲ್ಲಿ ನಾಳಿನ ಯುದ್ಧರಂಗದಲ್ಲಿ ಪಾಂಡವರೇನಾದರೂ ಸಿಕ್ಕಿದರೆ ಅವರನ್ನು ಉಳಿಸು ಮಗನೇ, ಅವರನ್ನು ಉಳಿಸು. ಆಗಬಹುದಮ್ಮ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯರು ಅಮ್ಮ ನನ್ನ ಕಣ್ಣೆದುರಿಗೆ ಬಂದರೂ ಸಹ ಕಣ್ಣೆತ್ತಿಯೂ ನೋಡುವುದಿಲ್ಲ. ಇನ್ನು ಸಾವಿರಾರು ಬಲವಲ್ಲವರು ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ಕುಟ್ಟಿ ಪುಡಿ ಪುಡಿ ಮಾಡಿದರು. ನಾನು ಕೈ ಮಾಡುವುದಿಲ್ಲ ತಾಯಿ. ನಕುಲ ಸಹದೇವರಿಗೆ ಕೇಡನ್ನು ಬಯಸುವುದಿಲ್ಲ ಅಮ್ಮ. ಅಮ್ಮ ಆ ನನ್ನ ಪರಮೇರಿಯಾದ ಅರ್ಜುನನ ಮಾತ್ರ ಉಳಿಸಲಾಗುತ್ತದೆ ಅಮ್ಮ. ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ ಬೇಕೇ ಕಂದ? ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ಅಮ್ಮ. ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು ಅಮ್ಮ. ಅರ್ಜುನನಿಂದ ನಾನೇ ಆತನಾದರು, ನನ್ನಿಂದ ಅರ್ಜುನನೇ ಆತನಾದರು. ನಿನಗ ಇವರು ಮಕ್ಕಳು ಉಳಿದೇ ಉಳಿಯರು. ಬಿಡಮ್ಮ ನಿನ್ನ ವ್ಯಥೆಯನ್ನ. ಅಮ್ಮ ಅಮ್ಮ ಹೆಚ್ಚಿಗೆ ನಿನ್ನನ್ನು ಕೇಳಿ ತೊಂದರೆ ಪಡಿಸಲು ಹೇಳುತ್ತಾರೆ. ನಿನ್ನ ಮನಸ್ಸಿಗೆ ನೋವನ್ನುಂಟು ಮಾಡಲಾರೆ. ಕೊಡೆಯದಾಗಿ ನಿನ್ನ ತಾಯಿಯ ಒಂದು ಮಾತನ್ನು ನಡೆಸಿಕೊಡುವೆ. ಅದೇನು ತಾಯಿ, ಈಗಲ ಎತ್ತ ತಾಯಿ ಋಣವನ್ನು ತೀರಿಸಿದಂತಾಗುವುದು. ಸತ್ಯವಾಗಿ ನಡೆಸಿಕೊಡುವೆ ಮಗನೇ. ನುಡಿದುದಂ ನಡೆಸಲಾರದ ನುಡಿದುದಂ ನಡೆಸಲಾರದ ತಡುಕು ನಡೆಯುತ್ತೇನು ಧರ್ಮ ಜನಾಣೆ ಮರ್ಪಿತನಾಣೆ ಜನನೇ ದೊಡ್ಡ ಬಾಣವನ್ನು ತೊಡಗಿಲರಳಗಿ ಕಟ್ಟೆ ಕಡೆಯ ತನಕ ಕರಮುಗಿದು ಬೇಡುವೆನು ಮನ್ನಿಸು ಮಾತೆ ನೀನೆ ಬಾಳು ಬದಕ. ದೊಡ್ಡ ಬಾಣವನ್ನು ತೊಡಗಿಲರಳಗಿ ಕಟ್ಟೆ ಕಡೆಯ ತನಕ ಕರಮುಗಿದು ಬೇಡುವೆನು ಮನ್ನಿಸು ಮಾತೆ ನೀನೆ ಬಾಳು ಬದಕ. ಎತ್ತ ತಾಯಿಯ ನಿನ್ನದೊಂದು ಆಯುಷ್ಯ ಇದ್ದವರು ಎಲ್ಲಿ ಆದರೂ ಬದುಕಿಕೊಳ್ಳಿ. ಹೆತ್ತ ತಾಯಿಯಾದ ನನಗೆ ಅದೇ ತಾನೇ ಸಂತೋಷ. ನಾಳಿನ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ಸೂರ್ಯ ಚಂದ್ರಾದಿಗಳೇ, ಅಷ್ಟ ದಿಕ್ಪಾಲಕಗಳೇ, ನೀನೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ತಾಯಿ ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಬಲ್ಲೆ. ಕಟ್ಟ ಕಡೆಯೋಳು ಧರ್ಮದಾರಿಗೆ ಕಾಲಿಡಲಲ್ಲೇ. ಬಿಡು ಚಿಂತೆಯ ಜನರೇ. ಅಮ್ಮ
ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಕುಮಾರ, ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು. ಬಹುಶಃ ಅಂತಿಮ ದರ್ಶನವು ಇದೆ ಎಂದು ತೋರುತ್ತಿರುವುದು. ಅಮ್ಮ, ನಾನೊಂದು ಮಾತನ್ನು ನಡೆಸಿಕೊಡುವೆಯಾ? ಕಂದ, ಅದೇನೆಂದು ಹೇಳು ಮಗನೇ. ಸತ್ಯವಾಗಿ ಕೃಷ್ಣನ ನಡೆಸಿಕೊಡುವೆ. ಪಾದದಾಣೆಯಾಗಿ ನಿನ್ನ ಮಾತನ್ನು ಸತ್ಯವಾಗಿ ನಡೆಸಿಕೊಡುವೆ ತಾಯಿ. ಸತ್ಯವಾಗಿ ನಡೆಸಿಕೊಡುವೆನು ಕಂದ. ಅಮ್ಮ, ಈ ಕುರುಕ್ಷೇತ್ರ ಯುದ್ಧವು ಮುಗಿಯುವ ತನಕ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಹೇಳಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲೊಂದು ವೇಳೆ ನಾನು ಹೇಳೋರು ಹತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕಾರಿಯನ್ನು ನಡೆಸಿಕೊಡಬೇಕೆಂದು ಈ ನಿನ್ನ ಅಡಿದವರಲ್ಲಿ ಪ್ರಾರ್ಥಿಸುವೆನು ತಾಯಿ. ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ನಿನ್ನ ಮಗವನು. ಅಮ್ಮ, ಮಗವನು ಯುಗದಿ ಕಾಣಲಹುದೆಂದು. ಮಗವನು ಯುಗದಿ ಕಾಣಲಹುದೆಂದು ಬಗೆ ಬಗೆ ವಿಧದಲ್ಲಿ ಕಣ್ಣೀರ ಕರೆದೆ. ಅಮ್ಮ, ಹೋಗಿ ಬರುವೆಯಾ? ಹೋಗಿ ಬರುವೆಯಾ? ಹೋಗಿ ಬರುವೆಯಾ? ಮಗನೇ, ನಿನ್ನ ಬಗೆ ಬಗೆಯ ಪ್ರಪಂಚದಲ್ಲಿ ದೈವಾಲ್ವೈಲ ಇಲ್ಲದ ಮನುಷ್ಯನು ಬದುಕಿದ್ದು ಪ್ರಯೋಜನವಿಲ್ಲ. ಹೇ ವಿಧಾತ, ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವ, ಹರಿಯಲ ಸಾಧ್ಯವೋ? ಹೇ ವಿಧಿ, ಹರಿದವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವ, ಹರೆಯಲ ಸಾಧ್ಯವೋ?
ಬ್ಯಾಗಿಹರೆ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಬ್ಯಾಗಿಹರೆ ಯೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಯೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಮಾಡಿದಂತೆ ಹಾಡಲೇಬೇಕು ಹಾಡಿಸಿ ನಮ್ಮನು ನೀ ನೋಡಿ ನಗಬೇಕು ಹೇ ವಿಧಿ ನಗು ನಗು ಹಾಡಿಸಿ ಪೀಡಿಸಿ ನನ್ನ ನೋಡಿ ನಗಬೇಕು ಹಾಡಿಸಿ ಪೀಡಿಸಿ ನನ್ನ ನೋಡಿ ನಗಬೇಕು ಹರಿತವರ